ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಈಗ ಯಾರಾದರೂ ನೀವು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನೆಕ್ಸ್ಟ್ ಮಾಡೋ ವಿಡಿಯೋ ನೋಟಿಫಿಕೇಷನ್ ಬರ್ತವೆ. ಇವತ್ತು ಏನಪ್ಪ ಅಂದ್ರೆ ಇವತ್ತು ಪುನಃ ಟ್ರಿಪ್ ಮಾಡ್ತಾಯಿದ್ದೀವಿ ಫ್ಯಾಮ್ಲಿ ಸಮೇತ. ಅಲ್ಲಿ ನಮ್ಮ ಮಾಮ ಮಾಮಿ ಅದಾರ, ಅವರು ಭಾಳ ದಿವಸ ಆಯಿತು ಬರ್ರಿ ಪುಣಾಕ ಅಂತ ಹೇಳತ್ತಾರ. ನಮಗೆ ಹೋಗೋದಾಗಿಲ್ಲ. ನಾವು ಅರ್ಜೆಂಟ್ದಾಗ ಪ್ಲ್ಯಾನ್ ಮಾಡಿದೆವು, ಹೋಗಿ ಬರ್ಬೇಕು 1-2 ದಿವಸ ಅಂತೇಳಿ ಹೊಂಟಿದ್ದೇವೆ ರೀ. ಈಗ ಬಿಜಾಪುರದಿಂದ ಸೋಲಾಪುರ ತನಕ ಬಸ್ಸಿಗೆ, ಮತ್ತು ಸೋಲಾಪುರದಿಂದ ಪುಣೆ ತನಕ ಬಸ್ಸಿಗೆ ಹೋಗಬೇಕು. ಯಾವುದೇ ರಿಸರ್ವೇಷನ್ ಮಾಡಿಲ್ಲ, ಅರ್ಜೆಂಟ್ದಾಗ ಪ್ಲ್ಯಾನ್ ಮಾಡಿದೆವು. ಬರ್ರಿ ನಿಮಗೂ ಏನಾದರೂ ಏನಾದರೂ ತೋರ್ಸೋಕ್ಕೆ ಟ್ರೈ ಮಾಡ್ತೇವೆ. ನೋಡ್ತಾಯಿರಿ ವಿಡಿಯೋ ಕಂಟಿನ್ಯೂ. ಜಳಕಾದು ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿ ಆಟೋ ಹಿಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೊಂಟೇವೆ ನೋಡ್ರಿ. ಈಗ ಬಿಜಾಪುರ್ಲಿಂದ ಸೋಲಾಪುರ ತನಕ ಬಸ್ ಹಿಡಿಬೇಕ್ರಿ ನಾವು. ಈಗ 8:30 ಟೈಮ್. ಈಗ ಮತ್ತು ಸೋಲಾಪುರ್ಲಿಂದ ಪುಣಾಕೂ ಬಸ್ನಾಗೆ ಹೋಗ್ಬೇಕ್ರಿ. ಈಗ 8:30 ಬಿಟ್ಟೆವಪ್ಪ ಅಂದ್ರೆ ಎಷ್ಟಕ್ಕೆ ಹೋಗಿ ಮುಟ್ತೇವೆ ಮತ್ತೆ. ಈಗ ನೋಡ್ರಿ ಬಸ್. ಯಾವ ಊರದ ನೋಡ್ರಿ ನೀವು, ಈ ಊರದವ್ರು ಇದ್ರೆ ಕಂಡು ಹೇಳ್ರಿ. ಇದು ಹೊರ್ತಿ ಅದ ರೀ, ಹೊರ್ತಿ ಬಸ್ ಮತ್ತೆ ಬಿಡ್ತಾರೆ. ಈಗ ಹೊರ್ತಿಲಿಂದ ಜಳಕಿ ಬಸ್ ಸ್ಟಾಪಿಗೆ ಬಂದೆವು ನೋಡ್ರಿ. ಈಗ ಜಳಕಿ ಬಸ್ ಸ್ಟ್ಯಾಂಡ್ದಾಗ ಮತ್ತೊಂದು ಸ್ವಲ್ಪ ಬಸ್ ಸ್ಟಾಪ್ ಮಾಡ್ತಾರೆ. ಏನಾದರೂ ತಿಲ್ಲಕ್ಕೆ ತೊಗೋಬೋದಲ್ಲಿ ಎಲ್ಲ ಐಟಮ್ ಸಿಗ್ತಾವೆ. ಈಗ ಜಳಕಿನೂ ಬಿಟ್ಟೇವ್ರಿ. ಜಳಕಿ ಬಿಟ್ಟು ಮತ್ತು ಬಸ್ ಜಳಕಿ ಆದ ನಂತರ ಧೂಳ್ಖೇಡ, ಭೀಮಾ ನದಿ ಎಲ್ಲ ದಾಟ್ಕೊಂಡು ಬಸ್ ಇಲ್ಲಿ ಸೋಲಾಪುರ ರೈಲ್ವೆ ಸ್ಟೇಷನ್ಗೆ ಬತ್ತು ನೋಡ್ರಿ. ಈಗ ರೈಲ್ವೆ ಸ್ಟೇಷನ್ದಿಂದ ಬಸ್ ಸ್ಟ್ಯಾಂಡ್ ಬಂದೆವು ನೋಡ್ರಿ. ಮತ್ತು ಬಸ್ ಸ್ಟ್ಯಾಂಡ್ದಾಗ ಈ ಸದಿ ಬಸ್ ಇಳ್ಕೊಂಡು ಮತ್ತೆ ಸೋಲಾಪುರ ಟು ಪುಣೆ ಬಸ್ ಹತ್ತಿದೆವು ನೋಡ್ರಿ. ಪುಣೆ ಬಸ್ ಒಂದು ಸ್ವಲ್ಪ ಅಪ್ಡೇಟ್ ಆಗ್ಯಾವ್ರಿಗೆ ಮೊದಲಿನ ಭಾಳ ಹಳೆ ಬಸ್ ಇದ್ದು ತಗಡೋದು. ಈ ಸದ ಒಂದು ಸ್ವಲ್ಪ ಚಲೋ ಅಪ್ಡೇಟ್ ಮಾಡ್ರಿ. ನಮ್ಮ ಮಗ ಅಂತೂ ಮಸ್ತ್ ಎಂಜಾಯ್ ಮಾಡಕತ್ತಾನ ರೀ. ಯಾಕಂದ್ರೆ ಸುಮ್ಮ ಕೊಡಲ್ಲ ಎಲ್ಲ ಬಸ್ಸು ಕಿಂಡ್ಕಿಗೆ ನಿಂತು ಹೋಗೋ ಬಸ್ಸಿಗೆ ನೋಡೋದು, ಮತ್ತು ಯಾರೇ ಮಾತಾಡ್ಸಿದ್ರೆ ಕೈ ಮಾಡೋದು, ಈ ಥರ ಮಜಾಕ್ ಮಾಡ್ಕೊತ ಕೂತ್ಬಿಟ್ಟಾನ್ರಿ. ಅವನಿಗೆ ನಿದ್ದೆ ಹಸುವಾಗ್ಯದೇನೋ. ಏನು ಮಾಡವನಿ ಈಗ? ಎಲ್ಲಿಗೆ ಹೊಂಟಿದ್ದಿ? ಎಲ್ಲಿಗೆ ಹೊಂಟಿದ್ದೆ ಹೇಳು? ಯಾವ್ರಿಗೆ ಹೊಂಟಿದ್ದಿ? ತಿನ್ನೋ ವಡಾಪಾವ. ನಮಗೆ ಊಟಕ್ಕೆ ತರಬಿದ್ದು ಹೋಟೆಲ್ ಹಿಂಗೆ ಅದ ನೋಡ್ರಿ. ಹೋಟೆಲ್ ಉದಯ. ನಮ್ಮ ಬಸ್ ಇಲ್ಲೇ ನಿಡ್ತದೆ ನೋಡ್ರಿ, ರೆಡ್ ಬಸ್ಸ. ಇದೇ ಬಸ್ನ್ಯಾಗ ಬಂದಿದ್ದೇವೆ ನೋಡ್ರಿ ನಾವು ಸೋಲಾಪುರಲಿಂದ. ಈಗ ಪುಣಕ್ಕೆ ಹೊಂಟಿದ್ದೇವೆ ರೀ. ಎಕ್ಸ್ಪ್ರೆಸ್ ಬಸ್ ಅದ. ಬಸ್ ಎಲ್ಲ ಅಪ್ಡೇಟ್ ಆಗ್ಯಾವ್ರಿ. ಈಗ ಪೈಲೇದ್ಕಿಂತ ಬಸ್ ಚಲೋ ಅದಾವ ಈಗ. ಆದ್ರೆ ಗಂಟೆ ಬಾರ್ಸೋದಂತೂ ದಾರ ಫಿಕ್ಸ್ ಅದ ರೀ, ಸೀಟಿ ಇಲ್ಲ. ನೋಡ್ಬೋದು ನೀವು, ಇಲ್ಲಿ ಅದ ನೋಡ್ರಿ ಸೋಲಾಪುರ್ ಪುಣೆ ಹಾವೆ. ಸ್ವಾರಗೇಟ್ ಡಿಪೋ ಬಸ್ ನೋಡಿ, ಬಸ್ ಡಿಪೋ ಬಸ್ ಸ್ಟ್ಯಾಂಡ್, ಸ್ವಾರಗೇಟ್ ಬಸ್ ಸ್ಟ್ಯಾಂಡ್. ಈಗ ನೋಡಿ ಫ್ರೆಂಡ್ಸ್, ನಾವು ಪುಣಾಕ್ಕೆ ರೀಚ್ ಆದೇವ್ರಿ. ಈಗ ಪುಣೆ ಬಸ್ ಸ್ಟ್ಯಾಂಡ್ ಎಂಟ್ರ್ ಆಗ್ತಾ ಇದ್ದೀವಿ. ಈಗ ಈ ಸಲ ಮೆಟ್ರೋ ಟ್ರೈನ್ ಹಿಡಿದು ಪಿಂಪ್ರಿ ಚಿಂಚವಾಡಿಗೆ ಹೋಗ್ಬೇಕು. ಸ್ವಾರಗೇಟ್ ಬಸ್ ಸ್ಟ್ಯಾಂಡ್ ಬಂದೆವು, ಇಳ್ಕೋಬೇಕೀಗ. ನೋಡಿ ಬಸ್ ಸ್ಟ್ಯಾಂಡ್ ಬೇಕಲ್ಲ ಅದು. ಹಾಂ, ಹಚ್ಚಕ್ಕೆ ಹೋಗ್ಬೇಕಾದ್ರ ಮೆಟ್ರೋ ಸ್ಟೇಷನ್ ಪುಣೆ ಸ್ವಾರಗೇಟ್. ಹಾಯ್, ಪುಣೆ ಮೆಟ್ರೋ ಸ್ವಾರಗೇಟ್ ಮೆಟ್ರೋ ರೈಲ್ವೆ ಸ್ಟೇಷನ್.
ಲೊಕೇಶನ್ಗೆ ಬಂದೆವು ನೋಡ್ರಿ. ಈಗ ಪಿಂಪ್ರಿ ಚಿಂಚವಾಡ ಮೆಟ್ರೋ ಸ್ಟೇಷನ್ಗೆ ಇಳ್ಕೊಂಡೆವು ನೋಡ್ರಿ. ಈಗ ಇದು ಪುಣಾದೊಳಗೆ ಫಸ್ಟ್ ಟೈಮ್ ಮೆಟ್ರೋದಾಗ ಜರ್ನಿ ಮಾಡಿದೆವು ನಾವು ರೀ. ಇದು ಮೆಟ್ರೋ ಮಾಡಿದ್ದು ಭಾಳ ಅನುಕೂಲ ಆಗ್ಯದ ರೀ ಅದೆಲ್ಲ. ಈಗ ಆಲ್ರೆಡಿ ನಮ್ಮ ಮಾಮ ಮಾಮಿ ಬಂದು ವೇಟ್ ಮಾಡಕತ್ತಾರೆ ರೀ ನಮಗೆ ರಿಸೀವ್ ಮಾಡ್ಕೋಸಲಿಂದ. ಈಗ ಇಳಿದು ಅಲ್ಲೇ ವಾಕೇಬಲ್ ಡಿಸ್ಟೆನ್ಸ್ ಒಳಗೆ ಬಸ್ ಸ್ಟಾಪಿಗೆ ಕಾರ್ ಸ್ಟಾಪ್ ಮಾಡಿದ್ರು ರೀ. ನಮಗೆ ಕರ್ಕೊಂಡು ಹೊಂಟ್ರು ನೋಡ್ರಿ. ಭಾಳ ದಿನದಿಂದ ಬಂದಿದ್ದಿಲ್ಲ ಅಂತೇಳಿ ಒಮ್ಮೆ ಎಕ್ಸೈಟ್ಮೆಂಟ್ ಇತ್ತು ರೀ ಅವ್ರಿಗೆ. ನಮ್ಮ ಮಗನಿಗೆ ನೋಡಿ ಭಾಳ ಖುಷಿ ಪಟ್ರು ರೀ. ಈ ಸದ್ಯ ಜರ್ನಿ ಮತ್ತು ಸ್ಟಾರ್ಟ್ ಮಾಡಿದೆವು ನೋಡ್ರಿ. ಇಲ್ಲಿದಿಂದ 10 ಕಿಲೋಮೀಟ್ರ್ ದೂರ ಹೋಗ್ಬೇಕು ರೀ. ಇನ್ನು ನಾವು ದೇವ್ರವಾಡಿಗೆ ಹೋಗ್ಬೇಕು. ಈ ವಿಡಿಯೋ ನಾವು ಕಂಪ್ಲೀಟಾಗಿ ಬಿಜಾಪುರಿಂದ ಪುಣೆಗೆ ಬರೋವರೆಗೂ ಎಲ್ಲ ವಿಡಿಯೋ ಮಾಡಿದೆವು ಅಂತ ಅನ್ಕೋತೀವಿ ರೀ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಾಮ್ರಿ. ನೀವು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತೀನಿ.